ನಮ್ಮ ದಿನನಿತ್ಯದ ಕೆಲಸಗಳು ಸಫಲವಾಗಬೇಕಾದರೆ ನಾವು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಉದಯ ಕಾಲದ ಪ್ರಾರ್ಥನೆ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆಮೇನ್. ಉದಯ ಕಾಲದ ಪ್ರಾರ್ಥನೆ ಪ್ರಾಮುಖ್ಯವಾದ ಪ್ರಾರ್ಥನೆ. ಮುಂಜಾನೆ ಜಾವ ಎದ್ದು ನಾವು ಪ್ರಾರ್ಥಿಸಬೇಕು. ಉದಯ ಕಾಲದಲ್ಲಿ ದೇವರು ಎದುರು ನೋಡ್ತಾ ಇರ್ತಾರೆ, ನನ್ನ ಮಗನು ನನ್ನ ಮಗಳು ಪ್ರಾರ್ಥಿಸ್ತಾಳೆ ಎಂಬುದಾಗಿ. ಆದರೆ ನಾವು ಎದ್ದ ತಕ್ಷಣ ಪ್ರಾರ್ಥನೆ ಮಾಡದೆ ದಿನನಿತ್ಯದ ಕೆಲಸದಲ್ಲಿ ತೊಡಗಿರ್ತೀವಿ. ಹಾಗೆ ಮಾಡದ ಹಾಗೆ ದಿನನಿತ್ಯದ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಮುಂಜಾನೆ ಜಾವ ಎದ್ದು ನಮ್ಮ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಬೇಕು. ಈ ಮುಂಜಾನೆ ಜಾವ ಎದ್ದು ಈ ದಿನವೆಲ್ಲ ದೇವರೇ ನಿನ್ನನ್ನು ನಡೆಸಿಕೊಡು ಎಂಬುದಾಗಿ ಈ ದಿನದ ಕೆಲಸಗಳನ್ನು ದೇವರ ಕೈಯಲ್ಲಿ ಒಪ್ಪಿಸುವವರಾಗಿರಬೇಕು. ದೇವರು ಕಳೆದ ವಾರವೆಲ್ಲ ಕಳೆದ ದಿನಗಳೆಲ್ಲ ಕಾಪಾಡಿದ್ದಾರೆ ಎಂಬುದಾಗಿ ದೇವರಿಗೆ ಕೃತಜ್ಞತೆ ಮಾಡಬೇಕು. ರಾತ್ರಿಯೆಲ್ಲ ದೇವರೇ ಕಾಪಾಡಿದೆ ಎಂಬುದಾಗಿ ಬೆಳಗಿನ ಜಾವದಲ್ಲಿ ಎದ್ದು ದೇವರನ್ನು ಪ್ರಾರ್ಥಿಸುವವರಾಗಿರಬೇಕು. ಪ್ರತಿ ದಿನ ಬೆಳಗಿನ ಜಾವ ನೀವು ಪ್ರಾರ್ಥಿಸುವುದಾದರೆ ಆತನು ದಿನವೆಲ್ಲ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ.